ಅಯ್ಯ ಬರ್ರಿ ಬರ್ರಿ, ಅಪರೂಪಕ್ಕೆ ನಮ್ಮ ಮನೆ ಕಡ್ಸಿ ಬಂದ್ರಿ. ಇಬ್ರು ಬಂದಿರಲ್ಲ, ಅದೇನು ಬಗ್ಗೆ ಇವತ್ತು? ಬರ್ರಿ ಬರ್ರಿ ಒಳಗೆ ಬರ್ರಿ. ಪರವಾಗಿಲ್ಲ, ನಮಗೆ ಒಂದು ಎಮರ್ಜೆನ್ಸಿ ಕೆಲಸ ಬಂದಿತ್ತು, ಹೀಗಾಗಿ ನಾನು ಊರಿಗೆ ಹೊಂಟಿದ್ದೆ. ಇವಳನ್ನು ಕರ್ಕೊಂಡು ಹೋಗಿದ್ದೆ. ನಮ್ಮ ಕಡೆಯವರೊಬ್ಬರು ತೀರು ಹೋಗಿದ್ದಾರೆ, ಹೀಗಾಗಿ ಎಮರ್ಜೆನ್ಸಿ ಹೋಗಬೇಕಾಗಿದೆ. ಮಗಳದು ಸ್ಕೂಲಲ್ಲಿ ಎಕ್ಸಾಮ್ ಇದೆ ಅಂತೆ. ಸೊ ಹಾಗಾಗಿ ಅವಳನ್ನ ಒಂದು 2-3 ಡೇಸ್ ನಿಮ್ಮ ಮನೇಲಿ ಇಟ್ಕೊಳ್ತೀರಾ? ನಾನು ವಾಪಸ್ ಬಂದ ತಕ್ಷಣ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಅಯ್ಯ ಅದ್ರಾಗ ಏನೈತ್ರಿ ಅಣ್ಣಾರ, ಹಂಗೆ ಮಾತಾಡ್ತೀರಿ? ನಿಮ್ಮ ಮಗಳು ನಮ್ಮ ಮಗಳು ಇದ್ದಂಗೆ ರೀ. ಅದ್ರಾಗ ಏನೈತಿ? ಆಕಿ ಶಾಲೆಯಿಂದ ಕಾಲೇಜಿಗೆ ಹೋಗಿದಾಳು, ಬಂದು ಕೋನ ಇಲ್ಲಿ ಕರ್ಸ್ಕೊಂತಂತ ಬರ್ನ. ಅದ್ರಾಗ ಏನೈತ್ರಿ? ಅರ್ಬಿ ಗಿರ್ಬಿ ಮತ್ತು ಆಕಿ ಕೀಲಿ ಕೊಟ್ಟು ಹೋಗ್ರಿ ಆಕಿಗೆ ಏನಾರ. ಮತ್ತು ಅರ್ಬಿ ಗಿರ್ಬಿ ಬೇಕಲ್ಲ, ಮನೆಗೆ ಹುಡುಗಿಯರಿಲ್ಲ. ಇಲ್ಲ, ನಾನು ಅವಳ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಕೀಲಿ ಮತ್ತು ಸುಮ್ಮನೆ ಎಲ್ಲಾದರೂ ಇಟ್ಟು ಮರಿತಾಳೆ ಅಂತ ಅವಳ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಬ್ಯಾಗು ಅವಳು ಸ್ಕೂಲ್ ಕಾಲೇಜ್ ಹತ್ರ ಹೋಗಿ ಮತ್ತು ಒಂದಿಷ್ಟು ಅಮೌಂಟ್ ಏನಾದರೂ ದುಡ್ಡು ಏನಾದರೂ ಕೊಟ್ಟು ಅವಳ ಕೈಲಿಗೆ ಅವ್ರ ಖರ್ಚಿಗೆ ಬೇಕಲ್ಲ, ಹಿಂಗಾಗಿ ಒಂದಿಷ್ಟು ದುಡ್ಡು ಅವಳ ಬಟ್ಟೆ ಎಲ್ಲ ಕೊಟ್ಟು ಸ್ಕೂಲ್ ಕಾಲೇಜ್ ಕಡೆ ಹೋಗಿ ಅವಳಿಗೆ ಹೇಳಿ ಹೋಗ್ತೀನಿ ನಾನು. ಅವಳು ಬಂದ ತಕ್ಷಣ ಅವಳು ಸ್ವಲ್ಪ ಏನಾದರೂ ಮಾಡಿಕೊಡಿ. ಸ್ವಲ್ಪ ಜಾಸ್ತಿ ತಿಂತಾಳೆ ಅವಳು, ಹಂಗಂತ ಅತಿಶಯ ಏನು ತಿನ್ನಲ್ಲ, ಸ್ವಲ್ಪನೇ ತಿಂತಾಳೆ. ಆದರೆ ಜಾಸ್ತಿ ಅವಾಗ ಏನಾದರೂ ತಿಂತಾನೆ ಇರ್ತಾಳೆ. ಸ್ವಲ್ಪ ಕೊಡ್ತೀರಾ? ಅವಳು ಸ್ವಲ್ಪ ಸಂಕೋಚದ ಸ್ವಭಾವದ ಹುಡುಗಿ, ಚಿಕ್ಕವಳಲ್ವ ಇನ್ನು, ಹಿಂಗಾಗಿ ಏನು ಕೇಳಿ ತಿನ್ನಲ್ಲ ಅವಳು. ಹಿಂಗಾಗಿ ಸ್ವಲ್ಪ ಊಟ ನಿದ್ದೆ ಸ್ವಲ್ಪ ಇದನ್ನ ಏನಂತಾರೆ ನಿಮ್ಮ ಕಡೆ ಏನಂತಾರೆ ರೀಪ, ಜೋರಾವರಿ ಮಾಡಿ ಒಂದು ಸ್ವಲ್ಪ ಹಾಕಿ ತಿನ್ನಿಸಿ ಅವಳಿಗೆ. ಅಯ್ಯ ಅದ್ರಾಗ ಏನೈತ್ರಿ? ನೀವು ಹೇಳ್ಬೇಕೇನ್ರಿ ಇದನ್ನೆಲ್ಲ? ನಮಗೆ ಗೊತ್ತಾಕೋದು. ನನಗೂ ಒಂದು ಹುಡುಗ ಅದಾನು, ಅವ್ನ ಜೊತೆನ ಹೊಕ್ಕಳು, ಅವ್ನ ಜೊತೆಗೆ ಬರ್ತಾಳು. ಡಬ್ಬಿ ಗಿಬ್ಬಿ ನಾ ಮಾಡ್ಕೊಡ್ತಂತ ತಗೋರಿ 2-3 ದಿನ. ಅದ್ರಾಗ ಏನೈತಿ? ನೀವು ಆರಾಮ ಚಿಂತೆ ಬಿಟ್ಟಾಗ ಹೋಗಿ ಬರ್ರಿ ನೀವು. ಅದ್ರಾಗ ಯಾಕೆ ಚಿಂತೆ ಮಾಡ್ತೀರಿ ನೀವು? ಇದ್ದಿದ್ದೇನೆ ಎಲ್ಲ ಹಂಗೆಲ್ಲ ಬರೋವನ್ ಎಮರ್ಜೆನ್ಸಿ. ನಾವು ಎಲ್ಲರೂ ಹೋಗ್ಬೇಕಾದ್ರೆ ನಮ್ಮ ಹುಡುಗ ನಿಮ್ಮ ಮನೆ ಬಿಟ್ಟು ಹೋಗೋದಿರ್ತೈತಿ, ನೀವು ನಮ್ಮ ಮನೆ ಬಿಟ್ಟು ಹೋಗೋದಿರ್ತೈತಿ. ಆಜು ಬಾಜು ಅಂದಾರ ಇಷ್ಟ ಆಗಲಿಲ್ಲ ಇನ್ನಂಗೆ ಆಕತಿ ಹೇಳ್ರಿ. ನೀವು ಹೋಗ್ಬರ್ರಿ ಚಿಂತೆ ಬಿಟ್ಟ ಮೊದಲ ಅಲ್ಲೇನೈತೆ ನೋಡ್ಕೊಂಬರ್ರಿ, ನಾವೆಲ್ಲ ನೋಡ್ಕೋತೇವಕ್ಕೇನು. ಅಯ್ಯೋ ತುಂಬ ಥ್ಯಾಂಕ್ಸ್ ಕಣ್ರಿ. ನಾನು ಅವಳದೇ ತುಂಬ ದೊಡ್ಡ ಯೋಚನೆ ಆಗ್ಬಿಟ್ಟಿತ್ತು ನಂದು. ಅವಳಿಗೆ ಬರೀ ಎಕ್ಸಾಮ್ ಇದೆ ಪಾಪ, ನಾನು ಬರಲ್ಲ ಎಲ್ಲೂ ಅಂತ ಹೇಳ್ತಿದ್ಲು. ನಾನು ಆ್ಯಕ್ಚುಲಿ ನೋಡ್ಕೊಂಬರೋಣ ಹೋಗೋಣ ಅಂತಲೇ ಇದ್ದೆ ಊರಿಗೆ. ಇವ್ರು ಎಕ್ಸಾಮ್ ಇದೆ ಅಂತಿದ್ಲಲ್ಲ, ಹಿಂಗಾಗಿ ಮುಗಿಸ್ಕೊಂಡು ಹೋಗೋಣ ಅಂತ ಇದ್ದೆ. ಅವ್ರಿಗೆ ಬೇರೆ ಹುಷಾರಿದ್ದಿದ್ದಿಲ್ವಲ್ಲ, ಎಕ್ಸಾಮ್ ಮುಗಿಸ್ಕೊಂಡೆ ಹೋಗಿದ್ರಾಯ್ತು, ಒಂದು 2 ಡೇಸ್ ಇದು ಬಂದ್ರಾಯ್ತು ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಅವ್ರು ತೀರು ಹೋಗ್ಬಿಟ್ಟಿದ್ದಾರೆ ಅಂತ ಕಾಲ್ ಬಂತು ಎಮರ್ಜೆನ್ಸಿ. ನಾನು ಲೀವ್ ಹಾಕಿ ಬಂದಿದ್ದೀನಿ. ನಾನು ಜಾಸ್ತಿ ದಿನ ಇರೋಕ್ಕಾಗಲ್ಲ ಅಲ್ವಾ? ಹೌದು ಬಿಡ್ರಿ, ನೀವು ಹೇಳೋದು ಖರೇನೇ ಐತಿ. ನಾನು ಹೋಗಿ ಬರ್ತೀನಿ, ಹುಷಾರು ರೀ. ಮನೆ ಕಡೆ ಯಾರಾದರೂ ಬಂದರೆ, ಏನಾದರೂ ಪೋಸ್ಟು ಕೊರಿಯರ್ ಏನಾದರೂ ಬಂದರೆ ಎಸ್ಕೊಳ್ತೀರಾ? ನೀವು ಅಮೌಂಟ್ ಪೇ ಮಾಡಿರಿ, ನಾನು ವಾಪಸ್ ಬಂದು ಅಮೌಂಟ್ ಕೊಡ್ತೀನಿ ನಿಮಗೆ. ಆಯ್ತು ತಗೋರಿ, ನೀವು ಹೋಗ್ಬರ್ರಿ, ಅದ್ರಾಗ ಏನೈತೆ ಹೋಗ್ಬರ್ರಿ. ತುಂಬ ಒಳ್ಳೆ ಜನ ಅಲ್ವೇನೆ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಎಲ್ಲಾನು. ಹೌದು ರೀ, ತುಂಬ ಒಳ್ಳೆ ಜನ. ಲೇಟ್ ಆಯಿತು, ಬನ್ನಿ ಹೋಗೋಣ. ಬಸ್ ಇದೇನೋ ಏನೋ ಇವಾಗ. ಭಾಳ ಚಲೋ ಮಂದಿ ಬಿಡ್ರಿ ನೀವು, ಏನೋ ಅಂತಿ ಹೌದಿಲ್ಲ? ಭಾಳ ಸೂಕ್ಷ್ಮ ಮಂದಿ, ಭಾಳ ಜಗಳ ಪಗಳ ಇಂಥವೇನು ಆಗಿ ಬರಲ್ಲ ಅನ್ಸತ್ತೆ ಇವಕ್ಕೆ. ಪಾಪ ಹೆಂಗೆ ನಡೀತು ಹಂಗೆ ಮಾಡ್ತಾವೋ ಜೀವನ ಅಂತದ್ರಾಗ. ಪಾಪ ಅನಿಸುತ್ತೆ ನೋಡ್ರಿ, ಪಾಪ ಅಕ್ಕಿ ಬಂದು ಹತ್ತಿರ್ತಾಳೆ. ಹಂಗೆ ಹಿಂಗೆ ಆಸ್ತಿ ಇಲ್ಲ ಏನಿಲ್ಲ, ದುಡಿಬೇಕು, ಅಲ್ಲಿ ಅವ ಅಪ್ಪ ಕೊಡಬೇಕು, ನಾದ್ನಿ ಕೊಡಬೇಕು, ಮೈದ್ನ ಕೊಡಬೇಕು, ಬರೀ ಇದೆ ಹೇಳ್ತಿರ್ತಾಳೆ. ನನ್ನ ಸಂಡಿಗೆ ಹಾಕೊಂಬ ಅಂತಂದ್ರೆ ಎಷ್ಟು ದೊಡ್ಡ ಕಥೆ ಹೇಳಲಿಕ್ಕೆ ನನಗರ ಕೇಳ್ತಲ್ಲಿದ್ದೆ ಅಂತೆ. ಭಾಳ ಸೂಕ್ಷ್ಮ ಮಂದಿ, ತಿರುಗಿ ಮಾತಾಡೋದಿಲ್ಲ. ಪಾಪ ಅನಿಸುತ್ತೆ ನೋಡಿರಿ. ನಡಿ, ಅಡಿಗೆ ಪಡಿಗೆ ಮಾಡಿದೀವೋ ಏನು ಕುಂತ ಬಿಟ್ಟಿವ ಹೊರಗಿಂದ? ಅಯ್ಯ ಮಾಡಿದ ನಡಿಲ್ಲ ಒಳಗ. ನೀ ಕಟ್ಟಿನ ಕುಂತಿ ಬಂದ ಮತ್ತು ನಾನು ಬಂದು ಕುಂತ್ನಿ. ಇವ ಬಿಸಿಲಿಗೆ ಒಳಗೆ ಹೋಗ್ಬೇಕು ಅನ್ಸೋದು, ಹಂಗೆ ಗುದ್ಗುಡ್ಸತ್ ಹಂಗೆ ಒಳಗಿಲ್ಲ. ಅಂಬ್ಲಿ ಗಿಂಬ್ಲಿ ಮಾಡಿ ಅಂಬ್ಲಿ ಗಿಂಬ್ಲಿ ಮಜ್ಜಿಗೆ ಏನಾರ? ಅಯ್ಯ ಹಾಗೆ ಅಂಬ್ಲಿ ಮಾಡಿದ ನಡಿ. ರೊಟ್ಟಿ ತಿನ್ನ, ಆಮೇಲೆ ಮಜ್ಜಿಗೆ ಅಂಬ್ಲಿ, ಅನ್ನ ಉಣ್ಣ, ಆಮೇಲೆ ಮಜ್ಜಿಗೆ ಅಂಬ್ಲಿ ಕುಡಿ ಅಂತ. ಅಂಬ್ಲಿ ಬೇಕಾರೆ ಅಂಬ್ಲಿ ಕುಡಿ, ಮಜ್ಜಿಗೆ ಬೇಕಾದ್ರೆ ಮಜ್ಜಿಗೆ ಕುಡಿ, ಎರಡು ಮಾಡಿಟ್ಟಿದ್ದಾನೆ. ನಡಿ ತಾಟಸ್ ನಡಿ ಬನ್ನಿ. ದೌಡ್ಸ ಎದ್ದು ಬಾ. ಪಾಪ ಚಲೋ ಮಂದಿ.